ನಮ್ಮ ಐತಿಹಾಸಿಕ ನಮ್ಮ ಪುರಾಣ ಪ್ರಸಿದ್ಧ ಆಗಿರ್ತಕ್ಕಂಥ ಗತ ವೈಭವ ಕರ್ನಾಟಕ ರಾಜ್ಯದ 5ನೇ ರಥೋತ್ಸವಕ್ಕೆ ಹೆಸರಾಗಿರ್ತಕ್ಕಂಥ ಅವನಿ ರಾಮಲಿಂಗೇಶ್ವರನ ರಥೋತ್ಸವ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಭಾಗವಹಿಸಿದ್ದಾರೆ. ಸುಮಾರು 15 ದಿವಸಗಳ ಹಿಂದೆ ಎಲ್ಲ ತರ 15 ದಿವಸ ಹಿಂದೆ ತಯಾರು ಮಾಡಿಕೊಂಡು ರೋಡ್ ವ್ಯವಸ್ಥೆ, ಕುಡ್ಲಿಕ್ಕೆ ನೀರು ವ್ಯವಸ್ಥೆ, ಹೆಣ್ಮಕ್ಳ ಒಂದು ಸುರಕ್ಷತೆ ವ್ಯವಸ್ಥೆ, ಮತ್ತೆ ಎಲ್ಲ ಟಾಯ್ಲೆಟ್ ವ್ಯವಸ್ಥೆ, ಸ್ವಚ್ಛತೆ ವ್ಯವಸ್ಥೆ, ಹೆಚ್ಚಾಗಿ ಸ್ವಚ್ಛತೆ ವ್ಯವಸ್ಥೆ ಎಲ್ಲ ನೋಡಿಕೊಂಡು ಇವತ್ತು ಇಡೀ ನನ್ನ ತಂಡ, ತಾಲೂಕು ಆಡಳಿತ ತಂಡ ಎಲ್ಲ ಸೊಗಸಾಗಿ ಮಾಡಿದ್ವಿ. ಸಾರ್ವಜನಿಕ ತೊಂದರೆ ಆಗ್ದಂಗೆ ಎಲ್ಲೂ ಬ್ಯಾನರು, ಎಲ್ಲಿ ಈ ಕಟೌಟ್ಸು, ಬ್ಯಾನರ್ಗಳು ಮತ್ತೆ ಒಳಗಡೆ ಕಾರ್ ಎಂಟ್ರಿ ಆಗ್ದಂಗೆ ಎಲ್ಲವನ್ನೂ ವ್ಯವಸ್ಥೆ ಮಾಡಿ ಇವತ್ತು ಆ ದೇವ್ರು ಒಪ್ಪಿಸಿ ಬಂದಿದ್ವಿ. ಈಗ ತಾನೇ ರಥ ಪೂಜೆ ಮಾಡಿಕೊಂಡು ಸ್ವಾಮೀಜಿ ಚಾಲನೆ ಕೊಟ್ಟು ಬಂದಿದ್ವಿ. ನಾನು ಒಂದೇ ದೇವ್ರ ಹತ್ರ ಕೇಳ್ಕೊಂಡಿದ್ದು, ಯಾರಿಗೂ ತೊಂದರೆ ಆಗ್ದಂಗೆ, ಯಾರೊಬ್ಬರಿಗೂ ಹೆಚ್ಚು ಕಡಿಮೆ ಆಗ್ದಂಗೆ ಕಾಪಾಡಪ್ಪ ಅಂತ ಕೇಳ್ಕೊಂಡ್ ಬಂದಿದ್ದೀನಿ. ಮುಂದಿನ ದಿವಸದಲ್ಲಿ ತಾಲೂಕಲ್ಲಿ ಒಳ್ಳೆ ಮಳೆ ಬೆಳೆ ಬಿದ್ದು ಅಭಿವೃದ್ಧಿಗೆ ಪೂರಕವಾದ್ರೆ, ಸುಮಾರು ನಮ್ಮ ರೈತರ ಪಕ್ಕದಲ್ಲಿ ಒಳ್ಳೆ ಇದು ಬಂದ್ರೆ, ಲಾಭ ಬಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೋರ್ಕೊಂಡು ಬಂದಿದ್ದೀನಿ. ಇದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಗೊತ್ತು. ಯಾಕಂದ್ರೆ ಇತಿಹಾಸದಲ್ಲಿ ಸೀತಾ ಮಹಾದೇವ ಬಂದು ರಾಮ ಲಕ್ಷ್ಮಣನಿಗೆ ಇದು ಕೊಟ್ಟಿರ್ತಕ್ಕಂಥದ್ದು ಐತಿಹಾಸಿಕ ಒಂದು ಇದಿದೆ. ಸೊ ಅದರಿಂದ ಇದರಲ್ಲೂ ಕೂಡ ನಾನು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಕೇಳಿ 8 ಕೋಟಿ ಹರಡು ಪ್ರಸ್ತಾವನೆ ಕಳಿಸಿದ್ದೀನಿ. ಹರಡು ಓಕೆ ಆಗಿದೆ. ಇದನ್ನ ಅಭಿವೃದ್ಧಿಗೆ 8 ಕೋಟಿ ಅಮೌಂಟ್ನ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಕೂಡ ಕೇಳಿದ್ದೀನಿ, ಅವರು ಕೂಡ ಪಾಸಿಟಿವ್ ಒಪ್ಕೊಂಡಿದ್ದಾರೆ. ಆದಷ್ಟು ಬೇಗ ದೊಡ್ಡ ಮಟ್ಟಕ್ಕೆ ಇದನ್ನ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಒಂದು ದೊಡ್ಡ ಮಟ್ಟಕ್ಕೆ ತಯಾರು ಮಾಡಿ ಹೆಸರು ಗೊತ್ತಾಗಿದೆ. ರಾಮಲಿಂಗೇಶ್ವರ ಅಂದ್ರೆ ಏನು, ಅವನಿ ಅಂದ್ರೆ ಏನು ಅಂತ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಶಾಸಕನ ಇದನ್ನು ತಲುಪಿಸಿದ್ದೀನಿ. ಮುಂದಿನ ದಿವಸ ಇದನ್ನು ಕಾಪಾಡ್ಕೊಂಡೋಗಿ ಹೆಚ್ಚಿನ ಮಟ್ಟಿಗೆ ಪ್ರವಾಸದ ನಿಗಮಕ್ಕೆ ಸೇರಿಸಿ ಹೆಚ್ಚಿನ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ. ಐ ಹ್ಯಾಪಿ. ನನಗೆ ತುಂಬಾ ಖುಷಿ ಆಯ್ತು. ಇವತ್ತು 15 ದಿವಸದಿಂದ ಸತತವಾಗಿ ಕ್ಲೀನಿಂಗ್ ಮಾಡಿ, ಯಾರಿಗೂ ಏನು ವ್ಯವಸ್ಥೆ ಆದಂಗೆ, ದೇವಸ್ಥಾನದಲ್ಲಿ ಯಾರಿಗೂ ವ್ಯವಸ್ಥೆ ಆದಂಗೆ, ನಮ್ಮ ಇದು ಸಲೀಸಾಗಿ ನಮ್ಗೆ ದರ್ಶನ ಮಾಡ್ಲಿಕ್ಕೆಲ್ಲ ವ್ಯವಸ್ಥೆನ ಮಾಡ್ಕೊಟ್ಟಿದ್ವಿ. ಒಳಗಡೆ ಒಂದು ಕೂಲರ್ ಹಾಕಿದ್ವಿ, ಆಚೆ ಕಾಲ್ ಸುಡ್ದಂಗೆ ಮ್ಯಾಟ್ಗಳು ಹಾಕಿದ್ವಿ. ಹೊಸ ರಥ, ಲಾಸ್ಟ್ ಟೈಮ್ ರಥ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು, ಹೊಸ ಚಕ್ರಗಳನ್ನು ಮಾಡಿ ಅದನ್ನೇ ಮುಂದೆ ನಿಂತು ಮಾಡಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ. ಸೊ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಕಡೆಯಿಂದ ನೀವು ಸೇವೆ ಮಾಡಿಸ್ಕೊಂಡಿದ್ದೀವಿ. ಮುಂದೆ ಕೂಡ ಇದೇ ತರ ಸೇವೆ ಮಾಡಿಸ್ಕೊಂಡಿದ್ದ ದೇವ್ರ ಹತ್ರ ಕೇಳ್ಕೊಂತ ಎಲ್ಲಾರು ಬಂದು ದರ್ಶನ ಮಾಡ್ಕೊಂಡು ಚಾಲನೆ ಕೊಟ್ಟು ಹೋಗ್ತಾ ಇದೀವಿ. ಇನ್ನು 5 ದಿವಸ ಪಲ್ಲಕ್ಕಿ ಇದೆ. ಅದನ್ನ ಡೈಲಿ ಟಾಸ್ಕ್ ಕೊಟ್ಟು ಪೊಲೀಸರಿಗೆ ಎವ್ರಿ ಡೇ ವಿಸಿಟ್ ಮಾಡಿ ಏನಾಗುತ್ತೆ ಅಂತ ವಿಸಿಟ್ ಮಾಡಿ ಇದನ್ನ ಜನಕ್ಕೆ ತೊಂದರೆ ಆಗದಾಗಿ ಈ ಒಂದು ಜಾತ್ರೆನ ಒಂದು ದೊಡ್ಡ ಮಟ್ಟ ತಗೊಳಕ್ಕೆ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸುಮಾರು 800 ಮಂದಿ ಪೊಲೀಸರು ಈ ಜಾತ್ರೆಗೆ ಬಂದಿದ್ದಾರೆ. 1200 ಜನ ಹಾಕಿದ್ವಿ ಸರ್. 1200 ಜನ ಪೊಲೀಸರನ್ನ ಹಾಕಿದ್ವಿ. ಅವರಿಗೆ ಊಟದ ವ್ಯವಸ್ಥೆ, ಅವರಿಗೆ ಪೆಟ್ರೋಲ್ ವ್ಯವಸ್ಥೆ, ಸುವ್ಯವಸ್ಥೆ ತುಂಬಾ ಒಳ್ಳೆ ಮಟ್ಟದ ಜಾಬ್ ಮಾಡ್ತಿದ್ದಾರೆ. ಸೊ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಸಕ್ಸಸ್ ಆಗ್ಬೇಕಾದ್ರೆ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಆಡಳಿತದಿಂದ, ಈ ಟೈಮ್ ಕೂಡ ಇನ್ನೂ ಜಾಸ್ತಿ ಮಾಡ್ಕೊಂಡು SP ಆಲ್ರೆಡಿ ಬಂದಿದ್ರು, DSP ಸಬ್ ಇನ್ಸ್ಪೆಕ್ಟರ್ ತಂಡ ಬಂದು ಆ ತಂಡ 8 ಜನ ಸಬ್ ಇನ್ಸ್ಪೆಕ್ಟರ್ಸ್ ಒಳ್ಳೆ ಕೆಲಸ ಆಗ್ತದೆ. ಈಗಾಗಲೇ ನಾವು ಮತ್ತು ತಹಸೀಲ್ದಾರ್ ಚಾಲನೆ ಕೊಟ್ಟು ಪೂಜೆ ಮಾಡಿ, ನಮ್ಮ ಜೊತೆ DC ಅವರು ಕೂಡ ಜಾಯ್ನ್ ಆಗಿದ್ರು. ನಾನು ಮತ್ತು ತಹಸೀಲ್ದಾರ್ ಮತ್ತೆ DC ಅವರು ಚಾಲನೆ ಕೊಟ್ಟು ಹೋಗ್ತಾ ಇದ್ವಿ. ಸೊ ಮುಂದಿನ ಕಾರ್ಯಕ್ರಮ ಚೆನ್ನಾಗಾಗ್ಲಿ ಅಂತ ಕೇಳ್ಕೊತೀವಿ. ಪಂಚಾಯತಿ ವ್ಯವಸ್ಥೆ ತುಂಬಾ ನನ್ನ PDOವರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ, ಯಾರು ಮನೆ ಹಿಡಿದಿರ್ತಕ್ಕಂಥ ನಮ್ಮ ಲಕ್ಷ್ಮೀಪ್ರಿಯ ಅವರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ ಹಾಗೂ ಪಂಚಾಯತ್ ಸದಸ್ಯರಿಗೆ, ಸರ್ವ ಸದಸ್ಯರಿಗೂ ನಿಮಗೆ ಈ ಮೂಲಕ ನಿಮಗೆ ಶಾಸಕರಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತಾಲೂಕು ಆಡಳಿತ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ರಿ. ಥ್ಯಾಂಕ್ಫುಲ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಹೇಳಿದಿಲ್ಲ, ತಾಲೂಕು ಆಡಳಿತ ಫುಲ್ ನಾನು 1 to 2 ಅಂದ್ರೆ ಏನಾಗಿದ್ದೀನಿ, 50 ಬಸ್ಸಿಂದ 100 ಬಸ್ ಹಾಕಿದ್ದೀನಿ. ಓಕೆ, ವ್ಯವಸ್ಥೆ, ಎತ್ತಲಿ ಕುಡಿಕೆ ನೀರು ವ್ಯವಸ್ಥೆ, ಜನಕ್ಕೆ ವ್ಯವಸ್ಥೆ, ದೂರಿಂದ ಬರ್ತಕ್ಕಂಥ ಹೆಣ್ಮಕ್ಳಿಗೆ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಸುಭದ್ರವಾಗಿ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ಇದ್ದು 8 ದಿವಸದಿಂದ ಎಲ್ಲ ಅಧಿಕಾರಿಗಳು ಇಲ್ಲೇ ಇದ್ದು ಬೆಳಗ್ಗೆ ಸಾಯಂಕಾಲ ವಿಸಿಟ್ ಆಗಿ ಈ ಜಾತ್ರೆನ ಸಕ್ಸಸ್ ಮಾಡಿದ್ವಿ ಅನ್ಕೊಂತೀನಿ. ಗೊತ್ತಿಲ್ಲ ಪೊಲೀಸ್ ಸೂಪರ್ ನಾಳೆ ಬರುತ್ತದೆ ಗೊತ್ತಿಲ್ಲ. ಶುಲ್ಕ ಇಲ್ದಿರ ಜಾತ್ರೆನ ಯಾವುದೇ ಕಾರಣಕ್ಕೂ ಶುಲ್ಕ ಯಾರು ಹಾಕ್ಬಾರ್ದು, ಶುಲ್ಕ ಯಾರು ತಗೊಳಂಗಿಲ್ಲ ಅಂತ ಕಂಟೆಂಟ್ ಹಾಕಿದೀವಿ. ಅದೇ ರೀತಿ ನಡೆದಿದೆ. ಯಾರು ಬ್ಯಾನರ್ ಹಾಕಂಗಿಲ್ಲ ಅಂತ ಕೂಡ ನಡೆದಿದೆ. ಎಲ್ಲ ಮುಂದೋಡೋ ಬ್ಯಾನರ್ ಎಲ್ಲೂ ಇಲ್ಲ. ಆ ಗಲೀಜಿಸೋದು ಬೇಡ, ಜಾತ್ರೆನ ಜಾತ್ರೆಗೆ ಮಾಡೋಣ ಅಂತೇಳಿ